ಮೊದಲನಾಗಿ ನಮ್ಮ ಹೆಸರು ಮಂಜೇಶ್ ಅಂತೇಳಿ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಜಿಗಣಿ ಅಂತ ನಮ್ಮದು. ನಮಗೆ ಬರಬೇಕಾದ್ರೆ ಫುಲ್ಲು ಕಷ್ಟ ಇತ್ತು. ಬಿಸ್ನೆಸ್ಸು ಸ್ವಲ್ಪ ಸ್ಲೋ ಆಗಿತ್ತು. ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ, ದೇವಸ್ಥಾನ ನೋಡಿದ್ವಿ. ಓಪನಿಂಗ್ ದಿವಸ ಬಂದು ಕೈ ಮುಕ್ಕೊಂಡು ಹೋಗಿದ್ವಿ. ವ್ಯವಹಾರ ಚೆನ್ನಾಗಾಗಿದ್ದಕ್ಕೆ ಇವತ್ತು ಬಂದು ನಮ್ಮ ಮಗಳು ಬರ್ತಡೇ ಇತ್ತು, ಇಲ್ಲೇ ಆಚರಿಸಿದ್ದೀವಿ. ನಮಗೆ ಚೆನ್ನಾಗಿ ಮಾಡಿದ್ದೆ. ಏನು ಕಷ್ಟ ಇತ್ತು ಅಂತ ಹಣಕಾಸು ವ್ಯವಹಾರ ಎಲ್ಲ ನಮಗೆ ತುಂಬ ಡೌನ್ ಆಗಿಬಿಟ್ಟಿತ್ತು. ಹಾಗಾಗಿ ಇಲ್ಲಿಗೆ ಬಂದು ಕೈ ಮುಕ್ಕೊಂಡು ಹೋದ್ಮೇಲೆ ಒಳ್ಳೆಯದಾಗಿದೆ. ಇವಾಗ ಬಂದು ಪೂಜೆ ಮಾಡಿಸ್ಕೊಂಡು ಮಗಳು ಬರ್ತಡೇ ಮಾಡಿಸ್ಕೊಂಡು ಇಲ್ಲೇನೇ ಚೆನ್ನಾಗಾಗಿದೆ. ನಮಗೆ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇವಾಗ ಈ ಕ್ಷೇತ್ರದ ಬಗ್ಗೆ ನಮಗೆ ಮೊಬೈಲಲ್ಲಿ ನೋಡಿದ್ವಿ, ವಿಡಿಯೋಗಳನ್ನೆಲ್ಲ ನೋಡಿದ್ವಿ. ಹಾಗಾಗಿ ಇಲ್ಲಿಗೆ ಬಂದ್ವಿ ನಾವು. ಈಗ ಮುಂಚೆ ಅಂದರೆ ಪ್ರತಿಂಗಿರ ದೇವಿಗೆ ಬೇರೆ ವರರಾಜ ಅಲ್ಲೆಲ್ಲ ಹೋಗಬೇಕಾಗಿತ್ತು. ಬೇರೆ ಕಡೆ ಎಲ್ಲ ಹೋಗಬೇಕಿತ್ತು. ಇವಾಗ ನಮ್ಮ ಸ್ಟೇಟಲ್ಲೇ ಇರೋದ್ರಿಂದ, ನಮಗೆ ಶಿರಾ ತಾಲೂಕಲ್ಲಿ ಇರೋದ್ರಿಂದ ತುಂಬ ಅನುಕೂಲ ಆಗಿದೆ. ಬಂದು ಆರಾಮಾಗಿ ನಾವು ವಾರಕ್ಕೆ ಒಂದು ಸಲ ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲನೂ. ಸರ್, ಈಗ ನಿಮ್ಮಂಥ ಎಷ್ಟೋ ಜನ ಕಷ್ಟ ಇರ್ತಕ್ಕಂಥ ಭಕ್ತಾದಿಗಳು ಬರೋರಿಗೆ ನೀವೇನು ಹೇಳಕ್ಕೆ ಬಯಸ್ತೀರಾ? ಬಂದು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ತಾಯಿಗೆ ಕೇಳ್ಕೊಂಡ್ರೆ ಅದು 100ಕ್ಕೆ 100 ಭಾಗವಷ್ಟು ನಿಮಗೆ ನೆರವೇರುತ್ತೆ ಅಂತೇಳಿ ನಾವು ಹೇಳ್ತೀವಿ. ಇಲ್ಲಿ ನಿಮ್ಮ ವಿಶೇಷತೆ ಏನು ಅನ್ನಿಸ್ತು ಸರ್? ಇಲ್ಲಿ ನಾವೇನೇ ಕೈ ಮುಕ್ಕೊಂಡ್ರು ಅದೆಲ್ಲನೂ ನೆರವೇರುತ್ತೆ ಸರ್ ನಮಗೆ. ವಿಧಾನದಲ್ಲಾಗಿರ್ಬೋದು ಅಥವಾ ಈ ಥರ ಮೆಣಸಿನ್ಕಾಯಿದಾಗಿರ್ಬೋದು, ಏನು ವಿಶೇಷ ಅನ್ನಿಸ್ತು ನಿಮಗೆ? ಆ ಮೆಣಸಿನ್ಕಾಯಿನ ನಾವು ಹಾಕಿದ್ರೆ ಘಾಟ್ ಬರುತ್ತೆ. ಅದೇ ಹೋಮ ಮಾಡಿಸಿ ಹಾಕಿದಾಗ ಎಷ್ಟೇ ಹಾಕಿದ್ರೂ ನಮ್ಗೊಂಚೂರು ಘಾಟ್ ಬರೋದಿಲ್ಲ. ಅದೇ ವಿಶೇಷತೆ ಇಲ್ಲಿ. ಸತ್ಯ ಇರೋದ್ರಿಂದನೇ ಬರ್ತಾ ಇರೋದು ಆ ಥರ.